ರಂಜಿತ್, ಹೇಗಿದ್ದೀರಾ ರಂಜಿತ್? ಚೆನ್ನಾಗಿದ್ದೀನಿ ಸಾಕ್ಷಿ. ನೋಡಿ, ಇನ್ಮೇಲೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಯಾಕೆ ದೇವದಾಸ್ ಥರ ನಗ್ತಾ ಇದ್ದೀರಾ? ನೋಡಿ, ನೀವು ಪೂರ್ತಿ ಹುಷಾರಾಗಿದ್ದ ತಕ್ಷಣ ನಮ್ಮ ಮದುವೆ. ನೀವು ಎಲ್ಲಿ ಯಾವಾಗ ತಾಳಿ ಕಟ್ತೀನೋ ಅಂದ್ರೂ ಅಷ್ಟೇ, ನಾನು ರೆಡಿ. ನಿಮ್ಮ ಮನೆಯವ್ರು ಒಪ್ಪಲ್ವಲ್ಲ ಸಾಕ್ಷಿ? ನಮ್ಮ ಮನೆಯವ್ರು ಒಪ್ಪಲಿ ಬಿಡ್ಲಿ ರಂಜಿತ್, ನನಗೆ ನಮ್ಮ ಮನೆಯವ್ರ ಒಪ್ಪಿಗೆ ಮುಖ್ಯ ಅಲ್ಲ, ನನಗೆ ನೀವು ಮುಖ್ಯ. ನನಗೆ ನೀವು ಬೇಕು. ನೀನು ಮದುವೆಗೆ ಒಪ್ಕೊಳಕ್ಕೆ ನಾನು ನಿದ್ದೆ ಮಾತ್ರ ತುಂಬಬೇಕಾಗಿದೆ. ನೀವು ನಿದ್ದೆ ಮಾತ್ರ ತಗೊಳ್ತಾ ಇದ್ದಿದ್ರು ನಾನು ನಿಮ್ಮನ್ನೇ ರಂಜಿತ್ ಮದುವೆ ಆಗ್ತಾ ಇದ್ದಿದ್ದು. ಇವತ್ತು ನನ್ನ ಮುಂದೆ ರಂಜಿತ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ? ಅಕಸ್ಮಾತ್ ಮಾತಿಗೆ ತಪ್ಪಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಲ್ಲ ಆಂಟಿ, ನನ್ನ ಮಾತನ್ನು ನಾನು ಉಳಿಸ್ಕೊಳ್ತೀನಿ, ನನ್ನ ನಂಬಿ. ನಾನು ನಿನ್ನ ನಂಬ್ತೀನಿ ಸಾಕ್ಷಿ, ಆದರೆ ನಿಮ್ಮ ಅಣ್ಣಂದ್ರು ಏನು ಮಾಡ್ತಾರೆ ಅನ್ನೋದೇ ಯೋಚನೆ ನನಗೆ. ನೋಡು, ನಿಮ್ಮಿಬ್ಬರು ಮದುವೆ ಆಗೋ ತನಕ ಈ ವಿಷಯ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಈ ವಿಷಯ ಅವ್ರಿಗೇನಾದರೂ ಗೊತ್ತಾಗೋದ್ರೆ ಮತ್ತೆ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ. ನೀವು ಚಿಂತೆ ಮಾಡಬೇಡಿ ಆಂಟಿ, ನಮ್ಮ ಮನೇಲಿ ಮದುವೆ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆಯ್ತಮ್ಮ. ಹಲೋ ರಂಜಿತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್. ನೋಡಿ ರಂಜಿತ್, ನೀವು ಜಾಸ್ತಿ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡಿ, ನೀವು ರೆಸ್ಟ್ ತಗೋಬೇಕು. ಎಸ್ ಡಾಕ್ಟರ್. ಡಾಕ್ಟರ್, ರಂಜಿತ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋದಾ? ಇಲ್ಲ ಮೇಡಮ್, ಇನ್ನೂ 2 ದಿನ ಅಬ್ಸರ್ವೇಷನಲ್ಲಿ ಇರ್ತೀವಿ, ಆಮೇಲೆ ಕರ್ಕೊಂಡು ಹೋಗಿ. ಆಯಿತು ಡಾಕ್ಟರ್. ಹಾಂ ಮೇಡಮ್, ಅವ್ರಿಗೊಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ನೀವು ಹೋಗಿ ತಗೊಂಬರುತ್ತೆ. ಬನ್ನಿ. ನನ್ನನ್ನು ಬಿಟ್ಟು ಹೋಗೋ ಯೋಚನೆ ಹೇಗೆ ಮಾಡಿದ್ರಿ ನೀವು? ನೋಡಿ, ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬಾರ್ದು, ಪ್ರಾಮಿಸ್. ರಂಜಿತ್, ಸಾರಿ ಸಾಕ್ಷಿ, ನೀನು ಯಾವತ್ತೂ ನಂಗೆ ಸಿಗೋದೇ ಇಲ್ವೇನೋ ಅನ್ನಿಸ್ತು, ಅದಕ್ಕೆ ಹೀಗೆ ಮಾಡ್ಕೊಂಡ್ಬಿಟ್ಟೆ. ನಾನು ನಿಮಗೆ ಹೇಳಿದ್ನ ಯಾವತ್ತಾದರೂ ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂತ? ನಮ್ಮಿಬ್ಬರು ಅದೃಷ್ಟ ಏನೋ ಚೆನ್ನಾಗಿತ್ತು, ನಿಮ್ಗೇನು ತೊಂದರೆ ಆಗಿರಲಿಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದಿದ್ರೆ ಖಂಡಿತ ನಾನು ಸತ್ತೇ ಹೋಗ್ತಾ ಇದ್ದೆ. ಅವಾಗ ಇನ್ನೂ ಚೆನ್ನಾಗಿರ್ತಿತ್ತು, ನಾವಿಬ್ರು ಸ್ವರ್ಗದಲ್ಲಿ ಯಾರ ವಿರೋಧನೂ ಇಲ್ಲದೆ ಮದುವೆ ಆಗ್ಬೋದಿತ್ತು ಅಲ್ಲ? ನಿಮ್ದು ಯಾವಾಗಲೂ ತಮಾಷೆನೆ. ಇನ್ನು ಮುಂದೆ ನಿಮ್ಮ ಮನೇಲಿ ನಾವಿನ್ನೂ ಬಾಳಿ ಬದುಕಬೇಕಾದವರು, ಸಾಯೋ ಮಾತೆಲ್ಲ ಯಾವತ್ತೂ ಆಡಬಾರ್ದು, ಸರಿನಾ? ಸಾರಿ ಸಾಕ್ಷಿ. ನಾವು ಹೇಗೆ ಬದುಕಬೇಕು ಅಂದ್ರೆ 4 ಜನ ನಮ್ಮನ್ನ ನೋಡಿ ಮೆಚ್ಕೊಳ್ಳೋ ಹಾಗೆ ಬದುಕಬೇಕು. ನಮ್ಮನ್ನ ದ್ವೇಷ ಮಾಡ್ತಿದಾರಲ್ಲ ಅವರೆಲ್ಲ ನಮ್ಮನ್ನ ಪ್ರೀತಿಸೋ ಹಾಗಾಗ್ಬೇಕು. ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು ಸಾಕ್ಷಿ, ಯಾರನ್ನು ಬೇಕಾದ್ರೂ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ ನಾನು. ನಾವು ಎಲ್ಲಿ ಮದುವೆ ಆಗೋಣ? ಹಾ, ನಾವು ಇಷ್ಟು ದಿನ ಅಲ್ಲಿ ಮದ್ವೆ ಆಗೋಣ ಇಲ್ಲಿ ಮದ್ವೆ ಆಗೋಣ ಅಂತ ಪ್ಲಾನ್ ಮಾಡಿದ್ದೆ ಆಯ್ತು. ಈಗ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನಾವು ಮದ್ವೆ ಆಗೋದು ಮಾತ್ರ ಇಂಪಾರ್ಟೆಂಟು. ಬೇಕಾದ್ರೆ ಈಗಲೇ ಆಗ್ಬಿಡೋಣ ರಂಜಿತ್. ಈಗ್ಲಾ? ಹುಚ್ಚಿ, ಈಗ್ಲೇ ಅಂತೆ. ಅಲ್ಲಿ ಸಾಕ್ಷಿ ಒಬ್ಳೆ ಕಾಯ್ತಿರ್ತಾಳೆ, ನೀ ಇಲ್ಲಿ ಶಾಪಿಂಗ್ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಇರೋ ಅದೇ ಅಪರೂಪಕ್ಕೆ ನಿನ್ ಜೊತೆ ಶಾಪಿಂಗ್ ಬಂದಿದ್ದೀನಿ. ಅದೇ ನಂಗೊಂದು ಬಿಂದಿ ಪ್ಯಾಕೆಟ್ ಕೊಡ್ಸೋ. ಆಮೇಲೆ ಕೊಡ್ಸ್ತೀನಮ್ಮ. ಇಲ್ಲ, ನಂಗೆ ಈಗಲೇ ಬೇಕು ಪ್ಲೀಸ್. ಏನು ನಿನ್ ಗೋಳು? ಸರಿ ಬಾ. ಆಯ್ತಾನೆ. ಇಲ್ಲ ಕಣೋ. ಏನು ನಿನ್ ಪ್ರಾಬ್ಲಮ್ಮು? ಸರಿ, ನಾಚೆ ದಮ್ ಹೊಡ್ತಿರ್ತೇನೆ, ಬಾ. ಹಾ, ಮೊದ್ಲೇ ಕೆಲಸ ಬಿಡು, ಹೋಗು ಹೋಗು.
ಹೇಳು ನಿರುಷಾ. ಸಾಕ್ಷಿ ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಣೆ, ಹೇಗಾದರೂ ಮ್ಯಾನೇಜ್ ಮಾಡು ಪ್ಲೀಸ್. ಸರಿ, ನೀನ್ ಬರೋವರೆಗೂ ಹೇಗಾದ್ರೂ ಮಾಡಿ ಎಂಗೇಜ್ ಮಾಡ್ತೀನಿ. ಆದ್ರೆ ನೀನ್ ಆದಷ್ಟು ಬೇಗ ಬಾ. ಈಗಲೇ ಲೇಟ್ ಆಗ್ತಿದೆ, ಇನ್ನೂ ಲೇಟ್ ಆಗುತ್ತೆ ಅಂದ್ರೆ ಅವನನ್ನ ತಡಿಯಕ್ಕಾಗಲ್ಲ. ಓಕೆ ಓಕೆ. ಯಾರು? ನಿರುಷಾ. ಓ, ಹೋಗ್ಬೇಕಾ ಇವಾಗ? ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಎಲ್ಲ ತಗೊಂಡ ಮತ್ತೆ 50 ಸಲ ಇಲ್ಲೇ ಕರ್ಕೊಂಬರೋದಲ್ಲ. ಪರವಾಗಿಲ್ಲ ಕಣೋ, ಹೋಗೋಣ ನಡಿ. ಗ್ಯಾರಂಟಿನಾ? ಸರಿ ಬಾ. ಈಗೇನಾದ್ರೂ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿಸ್ಬೇಕಲ್ಲ. ಏನ್ ಮಾಡೋದು? ಇಷ್ಟು ಬೇಗ ಹೋದ್ರೆ ಸಾಕ್ಷಿ ಇನ್ನೂ ಬಂದಿರಲ್ಲ. ಅವಳು ಬರೋದಕ್ಕಿನ್ನೂ ಅರ್ಧ ಮುಕ್ಕಾಲು ಗಂಟೆ ಬೇಕು. ಏನ್ ಮಾಡ್ಲಿ? ಆದಿ ಅಲ್ಲೊಂದ್ ಕಡೆ ಪಾನಿಪುರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಣೋ, ತಿನ್ಬೇಕು ಅಂತ ಆಸೆ ಆಗ್ತಿದೆ. ಪ್ಲೀಸ್ ಕೊಡ್ಸೋ. ಏನು ಹಂಗ್ ಮುಖ ನೋಡ್ತೀಯಾ? ಪ್ಲೀಸ್ ಕಣೋ, ಕೊಡ್ಸೋ ಪ್ಲೀಸ್. ಆದಿ ಆಯ್ತು ಆಯ್ತು ಬಾ, ಪ್ಲೀಸ್. ಹೋಗೋಣ ಬಾ. ಸಾಕ್ಷಿ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮ ಮನೇಲಿ ಎಲ್ಲರೂ ಒಪ್ಪಿಗೆ ತಗೊಂಡು ಮದುವೆ ಆಗೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಈಗ ಅವ್ರನ್ನೆಲ್ಲ ಬಿಟ್ಟು ಮದುವೆ ಆಗೋ ಪರಿಸ್ಥಿತಿ ಬಂತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರ ಪವಾಡ ಮಾಡಿ ನಮ್ಮ ತಂದೆ ತಾಯಿ ನಮ್ಮ ಮದುವೆಗೆ ಒಪ್ಪಿ ನಮ್ಗೆ ಆಶೀರ್ವಾದ ಮಾಡೋ ಹಾಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದೇ ಪಾನಿಪುರಿ ಸೂಪರ್ ಆಗಿತ್ತಲ್ವೇನೋ? ಸೂಪರ್ ಆಗಿತ್ತು. ಹಲೋ. ಹಲೋ ಚಾಚಾ, ನೀವ್ ಅಂಗಡಿಗೆ ಬರೋದು ಎಷ್ಟೊತ್ತಾಗತ್ತೆ? ಇನ್ನೊಂದು 20 ಮಿನಿಟ್ಸ್ ಬಂದ್ಬಿಡ್ತೀನಿ. ಹೌದಾ, ಬೇಗ ಬನ್ನಿ ಚಾಚಾ. ಆದಿತ್ಯ ನಿಮ್ಮನ್ನ ನೋಡ್ಬೇಕಂತಿದ್ದೇನೆ. ಹಾ ಬಾಯ್, ಬೇಗ ಬನ್ನಿ. ನಾನೇ ಅವಾಗ ಚಾಚಾ ನೋಡ್ಬೇಕು ಅಂದೆ. ಅವಾಗ್ಲೇ ಹೇಳಿವೇನು? ಅದನ್ನ ಆಮೇಲೆ ಹೇಳ್ತೀನಿ. ನಡಿ 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 ನಡಿ. ನೀನು ತಗೋ. ರಂಜಿತ್, ಮಾ, ಡ್ಯಾಡಲ್ಲಿ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಕಣೋ. ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ಅವ್ರು ಮತ್ತೆ ನಮ್ಮ ಜೀವನದಲ್ಲಿ ಬರದೇ ಇರಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ ನಾನು. ಯಾಕಂటే ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿನ್ಗದೆಲ್ಲ ಗೊತ್ತಾಗೋದಿಲ್ಲಮ್ಮ ಸಾಕ್ಷಿ. ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗೋದಕ್ಕೆ ಆ ದೇವರ ಅನುಗ್ರಹ ಬೇಕು. ಹುಟ್ಟುತ್ತಾನೆ ಆ ಅದೃಷ್ಟನ ಪಡ್ಕೊಂಡು ಬಂದಿರಬೇಕು ನಾವು. ನಿಮ್ಮ ಅಪ್ಪ ಅಮ್ಮ ಆ ವಿಷಯದಲ್ಲಿ ತುಂಬ ಅದೃಷ್ಟ ಮಾಡಿದ್ದಾರೆ. ನಿಮ್ಮಿಬ್ಬರ ಜೋಡಿನೂ ಅವ್ರ ಥರನೇ ಇರಬೇಕು ಅನ್ನೋದೇ ನನ್ನ ಆಸೆ. ನೀವಿಬ್ಬರು ಮದುವೆ ಮಾಡಿಕೊಂಡು ಅನ್ಯೋನ್ಯವಾಗಿದ್ದರೆ ನನ್ನಷ್ಟು ಸಂತೋಷ ಪಡೋಳು ಯಾರೂ ಇರೋದಿಲ್ಲ ಈ ಪ್ರಪಂಚದಲ್ಲಿ. ರಂಜಿತ್, ನನಗಿಂತ ಹೆಚ್ಚಾಗಿ ಪ್ರೀತಿಸೋ ಈ ಸಾಕ್ಷಿ ನಿನಗೆ ಸಿಕ್ಕಿರೋವಾಗ ನೀ ತುಂಬ ಚೆನ್ನಾಗಿರ್ತೀಯ ಕಣೋ. ಅದೇ ಇಲ್ಲೂ ಯಾವುದು ಚೆನ್ನಾಗಿಲ್ಲ ಕಣ. ಸರಿ, ಇನ್ನೊಂದ್ಸಲ ಯಾವಾಗಲಾದ್ರೂ ತಗೊಳ್ಳೋಣ ಬಾ. ಆದಿ, ಇಷ್ಟೆಲ್ಲ ಕೊಡ್ಸಿದ್ಯಾ? ಒಂದೇ ಒಂದು ಡ್ರೆಸ್ ಕೊಡ್ಸಾ? ಲೇ, ನಾವಿಲ್ಲಿ ಬಂದು 1 ಅವರ್ ಮೇಲಾಗಿದೆ ಕಣೆ. ಮಕ್ಳಿಗೆ ತಿಂಡಿ ತೊಗೊಂಡು ಎಷ್ಟೊತ್ತಾಯ್ತು ಹೇಳು? ನಾವು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ತಿಂಡಿ ಎಲ್ಲ ಆರೋಗುತ್ತೆ. ಅದು ಅಲ್ಲದೆ ಸಾಕ್ಷಿ ಪಾಪ ಒಬ್ಳೆ ಕಾಯ್ತಿರ್ತಾಳೆ. ನಡಿ ಓಡೋಣ, ಟೈಮ್ ಆಯ್ತು, ತುಂಬ ಟೈಮ್ ಆಯ್ತು, ಬಾ. ಹಲೋ ಚಾಚಾ, ನಾವು ಹೊರಟಿದ್ದೀವಿ. ನಾನು ಹೊರಡ್ತಾ ಇದ್ದೀನಿ. ರಂಜಿತ್, ನಾನು ಹೊರಡಬೇಕು. ಸಾಕ್ಷಿ, ಹೋಗಿ ಬರ್ತೀನಿ. ಟೇಕ್ ಕೇರ್.
ಸಾಕ್ಷಿ 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 ಸಾಕ್ಷಿಯಲ್ಲಿ ನನ್ಗೇನ್ ಗೊತ್ತು? ನೀನ್ ತಾನೇ ಶಿಶು ವಿಹಾರ ಫಂಕ್ಷನ್ ಅಂತ ಕರ್ಕೊಂಡ್ ಬಂದಿದ್ದು. ನಿಂದು ತಾನೇ ಜವಾಬ್ದಾರಿ. ನಾನ್ ನಿನ್ ಜೊತೆನೆ ಇದ್ನಲ್ಲೋ ಆದಿ. ನೀನು ನನ್ ಜೊತೆ ಇದ್ದು ಸಾಕ್ಷಿನ ಯಾರ ಜೊತೆ ಕಳ್ಸಿದ್ಯಾ? ಬಾಯ್ ಬಿಟ್ ಮಾತಾಡು, ಸುಮ್ನೆ ಇದ್ರೆ ಸರಿ ಇರಲ್ಲ. 7 ನಿರೋಷ ಸಾಕ್ಷಿಯಲ್ಲಿ. ಎಲ್ಲಿಗೆ ಹೋಗಿದ್ದೆ? ಅದು ಇವನು ಹಸು ಅಂತ ಅಳ್ತಾ ಇದ್ದ, ಅದಕ್ಕೆ ಕರ್ಕೊಂಡು ಹೋಗಿ ಬಿಸ್ಕೆಟ್ ಕೊಡ್ಸ್ಕೊಂಡು ಬಂದೆ. ಹೌದಾ? ನೀನ್ ಕಾಣ್ದೇ ನೋಡಿ ಒಂದ್ ಕ್ಷಣ ಗಾಬರಿ ಆಗೋಗ್ಬಿಟ್ಟಿದ್ದೆ ನಾನು. ನಾನೇನು ಚಿಕ್ಕ ಮಗು, ನಾ ಕಾಣೆ ಆಗೋದಕ್ಕೆ. ತಂಗಿ ಮೇಲೆ ಪ್ರೀತಿ ಇರಬೇಕು, ಆದರೆ ಇಷ್ಟೊಂದಲ್ಲ. ನನ್ನ ಆತಂಕ ನಿಂಗೆ ಅರ್ಥ ಆಗಲ್ಲ ಕಣೆ. ಹೌದೌದು, ಇವಳಿಗೆ ಏನು ಅರ್ಥ ಆಗಲ್ಲ. ಎಲ್ಲ ನಿನ್ಗೊಬ್ನಿಗೆ ಅಲ್ವಾ ಅರ್ಥ ಆಗೋದು? ತಂದಿರೋ ತಿಂಡಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ಬಾ ಸಾಕ್ಷಿ, ಕೊಡೋಣ ಮಕ್ಕಳಿಗೆಲ್ಲ. ಬಾರೆ. ಏನ್ ಬರೋದೇನಾದ್ರೂ ಸ್ವಲ್ಪ ಲೇಟ್ ಆಗಿದ್ರು ಆದಿತ್ಯ ನನ್ನ ಸಾಯಿಸೇ ಬಿಡ್ತಿದ್ದ. ಅಷ್ಟು ಪ್ರೀತಿಸ್ತಾನೆ ನಿನ್ನ, ಅವನು ಯಾಕೆ ನಿನ್ನನ್ನು ಸಾಯಿಸ್ತಾನೆ? ನನ್ಗಿಂತ ಅವನ್ಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಕಣೆ. ಅದೇ ಸಮಸ್ಯೆ ಆಗಿರೋದು. ಆದಿ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾನೆ. ಕಡೆ ರಂಜಿತ್, ನೀನಿಲ್ದೆ ನನಗೆ ಬದುಕಿಲ್ಲ ಸಾಕ್ಷಿ ಅಂತ ಹೇಳ್ತಾರೆ. ಇಬ್ರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ ಕಡೆ. ಆದ್ರೆ ಅವರಿಬ್ರಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇವರಿಬ್ರು ಪ್ರೀತಿನ ಉಳಿಸ್ಕೊಂಡು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನನಗೆ ದೊಡ್ಡ ಚಿಂತೆ ಆಗಿದೆ. ಸಾಕ್ಷಿ, ಹೊರಡನ್ವಾ? ಸಾಕ್ಷಿ, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ. ಏನು ಇಲ್ಲದೆ ಸುಮ್ಮನೆ ಕಣ್ ತುಂಬಕ್ಕೆ ನಿಂಗೇನು ಹುಚ್ಚ? ಒಂದ್ ರೀತಿ ಹುಚ್ಚೆ, ಪ್ರೀತಿ ಹುಚ್ಚು. ಅಪ್ಪ, ಅಮ್ಮ, ಅಜ್ಜಿ, ಅಣ್ಣ, ತಮ್ಮ, ಇವರೆಲ್ಲರೂ ಪ್ರೀತಿನ. ಪ್ಲೀಸ್ ಸಾಕ್ಷಿ, ಸುಮ್ಮನೆ ಕುಯ್ಬೇಡ, ತಲೆನೋವುತ್ತೆ. ನಡಿ ಓಡೋಣ.
ಬಾ ಸಾಕ್ಷಿ ಕುತ್ಕೋ. ಸಾಕ್ಷಿ, ಶಿಶುವರದ ಫಂಕ್ಷನ್ ಹೇಗಾಯ್ತೆ? ಚೆನ್ನಾಗಾಯ್ತು. ಯಾಕಾದಿ ಸಾಕ್ಷಿ ಡಲ್ ಆಗಿದ್ದಾಳೆ? ಏನಾದ್ರೂ ಬೈದ್ಯಾ? ನಾನೇನು ಬೈದಿಲ್ಲ ಕಣೋ, ಬೆಳಗ್ಗೆಯಿಂದ ಈಗ ಡಲ್ ಆಗಿದ್ದಾಳೆ. ಏನು ಅಂತ ವಿಚಾರಿಸ್ಬೇಕಿತ್ತು. ಕೇಳ್ದೆ, ಅವಳೇನು ರಿಯಾಕ್ಟ್ ಮಾಡಿಲ್ಲ. ಅವಳು ಅಳ್ತಿದ್ಲು ಕಣೋ. ಅಳೋ ಅಂಥದ್ದೇನಾಗಿತ್ತು? ಕೇಳ್ದನಪ್ಪ, ಅವಳೇನು ಹೇಳಿಲ್ಲ. ಸರಿ, ನಾನೇ ವಿಚಾರಿಸ್ತೀನಿ. ಏನು? ನನ್ನ ಅಕ್ಕ ಮನ್ಸು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನನ್ನ ಮನ್ಸು ಹೇಳ್ತು. ವಿಚಾರಿಸೋಣ ಅಂತ ಬಂದೆ. ಹಾಗೇನಿಲ್ಲ, ನಾರ್ಮಲ್ ಆಗಿದ್ದೀನಿ. ನೀನು ನನ್ನ ಅಕ್ಕ, ಯಾವಾಗ ಹೇಗಿರ್ತೀಯ ಅಂತ ನನಗೆ ಗೊತ್ತಾಗಲ್ವಾ? ಸಣ್ಣ ನೋವಾದ್ರೂ ನನಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ಮನ್ಸನ್ನು ಬೇಜಾರು ಮಾಡ್ಕೊಂಡಿದ್ರೆ ನನಗೆ ಅರ್ಥ ಆಗಲ್ವಾ? ನನ್ನ ಮನಸ್ಸು ನಿಮ್ಗೆ ಅರ್ಥ ಆಗಿದ್ದಿದ್ರೆ ನನಗಿವತ್ತಿಂಥ ಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಕತ್ತು ಮುಚ್ಚಿ ರಂಜಿತ್ನ ಮೀಟ್ ಮಾಡೋ ಪ್ರಮೇಯನೂ ಇರ್ತಾ ಇರಲಿಲ್ಲ. ನಿಮಗೆ ನನ್ನ ಪ್ರೀತಿ ಯಾವತ್ತೂ ಅರ್ಥ ಆಗಲ್ಲ. ಸಾಕ್ಷಿ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮನ್ಸಿಗೆ ಯಾರಾದರೂ ಬೇಜಾರಾಗೋ ಥರ ಮಾತಾಡಿದ್ರಾ? ಹೇಳು. ಇಲ್ಲ, ಯಾರೂ ಏನೂ ಅಂದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನೀನು ಈ ಮನೆ ಮಹಾಲಕ್ಷ್ಮಿ. ನೀನು ನಗ್ನಗ್ತಾ ಇದ್ರೆ ನಮಗೂ ಸಂತೋಷ. ಏನೇ ಸಮಸ್ಯೆ ಇದ್ರೂ ನಂತರ ಶೇರ್ ಮಾಡಿ ಸಾಕ್ಷಿ, ನಾನು ಸಾಲ್ವ್ ಮಾಡ್ತೀನಿ. ನನಗೆ ಯಾವ ಸಮಸ್ಯೆನೂ ಇಲ್ಲ ಆರ್ಯ. ವಾತ್ಸಲ್ಯ ತೋರಿಸೋ ಅಪ್ಪ ಅಮ್ಮ, ಜಾಸ್ತಿ ಪ್ರೀತಿಸೋ ಅಣ್ಣ ತಮ್ಮ, ಎಲ್ರಿಗಿಂತ ಹೆಚ್ಚು ಮಮತೆಯಿಂದ ಕಾಣೋ ಅಜ್ಜಿ ಇರುವಾಗ ನನಗೆ ಯಾವ ಸಮಸ್ಯೆ ಬರೋದಕ್ಕೆ ಸಾಧ್ಯ ಹೇಳು? ಕಣ್ಣಿಗೆ ಕಸ ಬಿತ್ತು, ಅದಕ್ಕೆ ನೀರು ಬಂತು ಅಷ್ಟೆ. ನೀನ್ ಯಾಕೆ? ಪ್ಲೀಸ್ ಆರ್ಯ, ಕೇಳಿದ್ದೇನೆ ಕೇಳಿ ನನಗೆ ಹಿಂಸೆ ಕೊಡ್ಬೇಡ. ಬೇರೆ ಏನಾದರೂ ಇದ್ರೆ ಮಾತಾಡು. ಓಕೆ, ಅವತ್ತು ಆದಿತ್ಯ ಕರ್ಕೊಂಬಂದಿನಲ್ಲ, ಅವ್ನ ಫ್ರೆಂಡ್ ರಂಜಿತ್ ಅಂತ, ಅವನ ಬಗ್ಗೆ ವಿಚಾರಿಸ್ದೆ. ತುಂಬ ಒಳ್ಳೆ ಹುಡುಗ, ನಮ್ಮ ಕಡೆಯಿಂದ ಓಕೆ. ಇನ್ನು ನೀನು ಮದುವೆಗೆ ಒಪ್ಕೊಂಡ್ರೆ? ಪ್ಲೀಸ್ ಆರ್ಯ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಮತ್ತೆ ಮತ್ತೆ ಅದೇ ವಿಷಯ ಪ್ರಸ್ತಾಪ ಮಾಡಿ ನನಗೆ ಫೋರ್ಸ್ ಮಾಡಬೇಡಿ. ಮಾ ಮಾ ನಂಗೆ ಒಳ್ಳೊಳ್ಳೆ ಕಾಫಿ. ಅವರಿಲ್ಲ, ದೇವರಾಯನ ದುರ್ಗಕ್ಕೆ ಹೋಗಿದ್ದಾರೆ. ಅದೇನು ಸಡನ್ ಆಗಿ ಇಬ್ರು ದೇವಸ್ಥಾನಕ್ಕೆ ಹೋಗಿರೋದು? ಅಮ್ಮ ಮನೆಗೆ ಸೇಫ್ ಆಗಿ ಬಂದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ನೆನೆನೆ ಹೇಳ್ಬೇಕಂತಿದ್ದೆ, ಸಾಕ್ಷಿ ಡಲ್ ಆಗಿದ್ಲಲ್ಲ, ಆ ಟೆನ್ಷನ್ ಮರ್ತ್ಬಿಟ್ಟೆ ಅಷ್ಟೇ. ಹೌದಾ? ಸರಿ, ನಾನೇ ಕಾಫಿ ಮಾಡ್ಕೊತೀನಿ. ಹಾಗೆ ನನಗೂ ಕಾಫಿ. ಅಲ್ಲೋ, ನಾನೇನು ಹೋಟೆಲ್ ಸಪ್ಲೈಯರಾ ಕಾಫಿ ಆರ್ಡರ್ ಮಾಡೋದಕ್ಕೆ? ಪ್ಲೀಸ್ ಕಣೋ ಅದಿ, ನೀನು ಸ್ವೀಟ್ ಬ್ರದರ್ ಅಲ್ವಾ, ನನಗೂ ಕಾಫಿ ಮಾಡ್ಕೊಂಬಾರೋ. ನಾನು ನಿನಗಿಂತ ದೊಡ್ಡವನು, ನೀನು ನನಗೆ ಕಾಫಿ ಮಾಡ್ಕೊಡ್ಬೇಕು, ನಾನು ನಿನಗೆ ಕಾಫಿ ಮಾಡ್ಕೊಡೋದಲ್ಲ. ತಮ್ಮಂಗೆ ಇಷ್ಟು ಮಾಡೋಕ್ಕಾಗಲ್ವೇನೋ ನಿನಗೆ? ಪ್ಲೀಸ್ ಕಣೋ. ಈ ಸೆಂಟಿಮೆಂಟ್ ಎಲ್ಲ ನನ್ನ ಹತ್ರ ಇಲ್ಲಮ್ಮ. ನಿಮ್ದು ಏನೇ ಇದ್ರು ನಿಮ್ಮ ಮದರು ನಿಮ್ಮ ಸಿಸ್ಟರ್ ಹತ್ರ ಇಟ್ಕೋ. ನಮ್ದೇನಿದ್ರು ಅಲ್ಲೇ ಇಡ್ರೋ, ಅಲ್ಲೇ ಬಹುಮಾನ. ಸರ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಆ ಚಿದಂಬರಂ ನೋಡ್ಕೊಂತ ತಾನೆ ಹೇಳಿದ್ದು. ಸರ್ ನಿಮ್ಗೆ ಈ ಡೆಬಿಟ್ ಕಾರ್ಡ್ನ ಕೊಟ್ಟೋಗೋಣ ಅಂತ ಬಂದೆ. ಇದೆಲ್ಲಿ ಸಿಕ್ ನಿನ್ಗೆ? ಆಸ್ಪತ್ರೆಯಲ್ಲಿ ಇದು ಕೆಳಗಡೆ ಬಿದ್ದಿದ್ದನ್ನ ಯಾರೋ ನೋಡಿ ತಗೊಂಡು ಹೋಗಕ್ ನೋಡ್ತಾ ಇದ್ರು. ನಾನು ಅವ್ರನ್ನ ವಿಚಾರಿಸಿದಾಗ ಇದು ಸಾಕ್ಷಿ ಮೇಡಮ್ ಅವ್ರದ್ದು ಅಂತ ಗೊತ್ತಾಯ್ತು ಸರ್. ಅದಕ್ಕೆ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ಯಾವ ಹಾಸ್ಪಿಟಲ್ ಸಿಕ್ತು? ಸರ್ ಚಿದಂಬರಂ ಅಡ್ಮಿಟ್ ಆಗಿರೋ ಹಾಸ್ಪಿಟಲಲ್ಲೇ ಸರ್.
ಯಾವಾಗ ಸಿಕ್ತು? ಈಗ ಸ್ವಲ್ಪ ಹೊತ್ತು ಮುಂಚೆ ಸರ್. ಸರಿ, ಹೊರಡು. ಓಕೆ ಸರ್. ನೀವು ಎಲ್ಲಿಂದ ಬಂದಿದ್ದು? ಶಿಶು ವಿಹಾರದಿಂದ ನೇರವಾಗಿ ಮನೆಗೆ ಬಂದ್ವಿ. ಮತ್ತೆ ಡೆಬಿಟ್ ಕಾರ್ಡ್ ಆಸ್ಪತ್ರೆಯಲ್ಲಿ ಸಿಗಕ್ಕೆ ಹೇಗೆ ಸಾಧ್ಯ? ನೀನೆಲ್ಲ ದಮ್ ಮಾಡ್ಕೊಂಡು ನಿಂತಿರ್ತೀಯ, ಆಗ ಸಾಕ್ಷಿ ನಿನ್ ಕಣ್ ತಪ್ಪಿಸಿ ಹೋಗಿರ್ತಾಳೆ. ಇಲ್ಲ ಕಣೋ, ನಾನು ನೀನು ವರ್ಷ ಮಕ್ಕಳಿಗೆ ತಿಂಡಿ ತರೋಣ ಅಂತ ಆಚೆ ಹೋಗಿದ್ವಿ. ಅದು ಬಿಟ್ಟರೆ ನಾವೆಲ್ಲೂ ಹೋಗಿಲ್ಲ. ಎಸ್, ಆಗ್ಲೇ ಸಾಕ್ಷಿ ಅಲ್ಲಿಗೆ ಹೋಗಿರೋದು. ಪ್ರೀತ್ಸ್ ಅವ್ರನ್ನ ಕಾವಲ್ ಕಾಯೋದು ಅಂದ್ರೆ ಬರೀ ಅವ್ರ ಜೊತೆಗಿರೋದು ಮಾತ್ರ ಅಲ್ಲ, ಪ್ರತಿ ಹೆಜ್ಜೆನೂ ಕಣ್ಣಲ್ಲಿ ಕಣ್ಣಿಟ್ಟು ಫಾಲೋ ಮಾಡಬೇಕು. ನಿರೋಷನು ಅದೇ ಆಸ್ಪತ್ರೆಯಲ್ಲಿ ಸಿಕ್ಕಿದ್ಲು. ಸಾಕ್ಷಿನೂ ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ಅಲ್ಲಿ ಯಾರೋ ಇದ್ದಾರೆ ಕಣೋ. ಯಾರಿರ್ಬೋದು? ರಂಜಿತ್ ಇರ್ಬೋದಾ? ಸಾಕ್ಷಿನ ಕೇಳ್ಬೇಡ. ಬೇಡ ಬೇಡ. ಯಾಕೆ ಬೇಡ? ನೀನ್ ಕೇಳಿದ ತಕ್ಷಣ ನಿಜ ಹೇಳ್ಬಿಡ್ತಾಳ ಅವಳು. ಮತ್ತೇನೋ ಮಾಡೋದು ಅಂತೀಯಾ?